ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಿಜೆಪಿ ಪ್ರತಿಭಟನೆ ವೇಳೆಯಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರೋದು ಪೊಲೀಸ್ ಕ್ರಮಕ್ಕೆ. ಈ ಕ್ರಮಕ್ಕೆ ನೀವು ಇಳಿಬಾರ್ದಾಗಿತ್ತು. ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಹೋಗಿ ನೀವು ಲಾಠಿ ಚಾರ್ಜ್ ಮಾಡಿಬಿಡೋದಾ, ನನ್ನ ಅಸಮಾಧಾನ ಇದೆ ಇದರಲ್ಲಿ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡುವಂಥ ಹಕ್ಕು ಸಂವಿಧಾನದಲ್ಲಿಯೇ ಇದೆ. ಪ್ರತಿಭಟನೆ ಹಿಂಸಾತ್ಮಕವಾಗ್ತಾ ಇದೆ ಎಂಬ ಕಾರಣಕ್ಕಾಗಿ ಲಾಠಿ ಚಾರ್ಜ್ ಮಾಡೋಕ್ಕಾಗಲ್ಲ. ನೀವು ಅರ್ಜಿ ವಿಚಾರಣೆ ವೇಳೆಯಲ್ಲಿ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವುದಿಲ್ಲಿ. ಹಿಂಸಾಚಾರವೇ ಈ ಪ್ರತಿಭಟನಾಕಾರರ ಉದ್ದೇಶವಾಗಿಬಿಟ್ಟಿದ್ದರೆ 1 ತಿಂಗಳು 20 ದಿನ 25 ದಿನ ಎಲ್ಲ ಉಪವಾಸ ಕೂತ್ಕೊಳ್ಳೋದು ಅಥವಾ ರೋಡಲ್ಲಿ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು. ಪ್ರತಿಭಟನೆ ಅಂದರೆ ಪೊಲೀಸರೇ ಆಗಲಿ ರೀ, 1 ತಿಂಗಳು ಆ ರಸ್ತೆಯಲ್ಲಿ ಜೀವನ ಮಾಡೋದು ಹೇಗೆ ಹೇಳಿ? ಹೇಗೆ? ಸುಮ್ಮನೆ ಕೂತ್ಕೊಳ್ಳಿ, ತಿಂಗಳು ಬೇಡ, ಮನೆಯಿಂದ ಆಚೆ, ಸುಮ್ಮನೆ ಮನೆಯಿಂದ ಆಚೆ 2 ದಿನ ಕೂತಿರಿ ನೋಡೋಣ. 2 ದಿನ ಸಾಕು. 20 ದಿನ 25 ದಿನ 15 ದಿನ ಬೇಡ, 2 ದಿನ ಕೂತ್ಕೊಳ್ಳಿ. ಚಳಿ, ಮಳೆ, ಗಾಳಿ, ಯಾವುದೋ ಬ್ಯಾಗಲ್ಲಿ 2 ಡ್ರೆಸ್ ತಂದಿರ್ತಾರೆ, 2 ಡ್ರೆಸ್ ತಂದಿರ್ತಾರೆ. ಅಲ್ಲಿ ಸೆಕೆ ಇರಬಹುದು, ಚಳಿ ಇರಬಹುದು, ಎಲ್ಲ ಹೀಗೆ ಬೀದಿಲಿ ನೋಡ್ಕೊಂಡು ಬನ್ನಿ ನೀವು. ತುಂಬ ಸೆಕೆಯಲ್ಲಿ ಪ್ರತಿಭಟನೆ ಮಾಡಿದಂಥ ಟೈಮಲ್ಲಿ ಯಾರು ಬರ್ತಾರೆ ಈ ಥರ ಬೀದಿ ಡಿವೈಡ್ರ್ಗಳ ಮೇಲೆ ಮಲ್ಕೊಳ್ಳೋಕ್ಕೆ? ಯಾವುದೋ ಬಸ್ ಸ್ಟಾಪ್ಗಳು, ಯಾವುದೋ ಫುಟ್ಪಾತ್ಗಳು, ಅದ್ರ ಮೇಲೆ ಮಲಗಿರಬೇಕು ಇವರೆಲ್ಲರೂ ಕೂಡ. 20 ದಿನ 25 ದಿನ. ಎಷ್ಟೋ ಜನಕ್ಕೆ ನೀರಿಗೆ ವ್ಯವಸ್ಥೆ ಇತ್ತು ಅಲ್ಲಿ ಸ್ನಾನಕ್ಕೆ, ಕೆಲವ್ರಿಗಿಲ್ಲ. ಕೆಲವು ಕೇಳ್ಕೊಳ್ತಾ ಇದ್ದರು, ವಾಟರ್ ಕ್ಯಾನನ್ ತಂದಿದ್ರಲ್ಲ ಜಲಫಿರಂಗಿಗಳನ್ನು, ಭಾಯ್ ಸಾಬ್ ವಾಟರ್ ಕ್ಯಾನನ್ನು ಚಲಾದೋನ ಜರಾ, ಬಹುತ್ ಗರ್ಮಿ ಲಗ್ ರಹಾ ಹೈ, ತುಂಬ ಸೆಕೆ ಆಗ್ತಿದೆ, ಆ ವಾಟರ್ ಕ್ಯಾನನ್ ಆನ್ ಮಾಡಿ ನಮ್ಮ ಮೇಲೆ. ಆನ್ ಮಾಡಿದ್ದಾರೆ ಅವರು. ಸ್ನಾನಕ್ಕೆ ಬ್ಯಾರಿಕೇಡ್ಗಳ ಮೇಲೆ ಬಟ್ಟೆ ಒಣಗಾಕಿದ್ರಿ ಇವರೆಲ್ಲರೂ ಕೂಡ. ಹಂಗೆ ಜೀವನ ಮಾಡಿದ್ದಾರೆ. ಸುಮ್ಮನೆ ಅಲ್ಲ ಒಂದು ಪ್ರತಿಭಟನೆ ಅಂದರೆ. ಊಟಕ್ಕೆ ದೇಶಾದ್ಯಂತದ ಕಡೆಯಿಂದ ಯಾರ್ಯಾರೋ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆ ಏನೇನು ತೋಚುತ್ತೋ ಅಲ್ಲಿ ಆರ್ಡ್ರ್ ಮಾಡ್ತಾಯಿದ್ರು, ಬಂದು ಬೀಳ್ತಾ ಇತ್ತು. ಊಟ ಸರಿ, ಶೌಚಾಲಯ, ಸ್ನಾನ, ಮಲಗಕ್ಕೆ ವ್ಯವಸ್ಥೆ, ಬೆಡ್ಶೀಟು, ದಿಂಬು, ಏನೇನಿಲ್ಲ ಅಲ್ಲಿ, ಎಂಥದ್ದೂ ಇಲ್ಲ. ಅವ್ರಿಗೇನೇನು ಸಿಗುತ್ತೋ ಇಳ್ಕೊಳಕ್ಕೆ ಒಂದೂರು, ತಲೆ ಮ್ಯಾಗೆ 1 ಸೂರು, ಮಲಗಕ್ಕೆ ಭೂಮ್ತಾಯಿ ಮಂಚ, ಇಷ್ಟಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ, ಸುಮ್ಮನೆ ಆಗುತ್ತೇನ್ರಿ? ಅವರು ಕಲ್ಲು ತೂರಾಟ ಮಾಡುವುದೇ ಅವರ ಮೊದಲ ಮೋಟೋ, ಮೊದಲ ಇಂಟೆನ್ಷನ್ ಆಗಿದ್ದಿದ್ರೆ ಡೇ 1 ಅಲ್ಲಿ ಸೇರಿದ ತಕ್ಷಣ ಕೆಲಸ ಮಾಡಬಹುದಾಗಿತ್ತು. ಯಾವಾಗ ಪೊಲೀಸರು ತಡೆದು ಹಿಂಸಾತ್ಮಕ ಕ್ರಮಗಳಿಗೆ ಮುಂದಾಗ್ತಾರೋ, ಲಾಠಿ ಚಾರ್ಜ್ ಮುಂದಾಗ್ತಾರೋ, ಅವ್ರದ್ದು ಏನು ಸಿಗುತ್ತೋ ಅವರು ಮಾಡಿದ್ರು. ನಾನಿಲ್ಲಿ ಹಿಂಸೆಯನ್ನು ಪೊಲೀಸರು ಮಾಡಿದರೆ ತಪ್ಪು, ಈ ಹುಡುಗರು ಮಾಡಿದರೆ ಸರಿ ಅಂತ ನಾನು ಸಮರ್ಥನೆ ಮಾಡ್ತಾಯಿಲ್ಲನೋ. ಹಿಂಸೆ ಯಾರು ಮಾಡಿದ್ರು ತಪ್ಪೇ. ಹಿಂಸೆಗೆ ಕಾರಣವಾದ ಸಂದರ್ಭನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಹೀಗಿದ್ದಾಗ ನೀವು ಹೊಡೆದ್ರಿ, ಅವರು ಹೊಡೆದ್ರು. ನೀವು ಹೊಡೆದಿದ್ದೀರಿ, ಎಷ್ಟು ಜನಕ್ಕೆ ಕೈಕಾಲು ಮೊಳೆ ಮುರಿದಿದ್ದೀರಿ, ಹೆಣ್ಣು ಮಕ್ಕಳಂತೆ ಕಾಣದೆ ಹೊಡೆದಿದ್ದೀರಿ, ದರ ಅಂತ ಎಳ್ಕೊಂಡು ಹೋಗಿದ್ದೀರಿ. ನೀಟ್ ಎಕ್ಸಾಮ್ ಬರೆಯೋವರೆಗೂ ಆ ಮಕ್ಕಳುಗಳು ಎಷ್ಟು ಕಷ್ಟಪಟ್ಟಿರಬೇಡ. ಸಂಕಟಕ್ಕೆ ಅಂತ ಅಲ್ಲಿಗೆ ಬಂದರೆ ನೋಡಿ, ಹೆಣ್ಣು ಮಕ್ಕಳಿಗೆ ಬಿಟ್ಟು ಹೆಣ್ಮಕ್ಳಿಗೆ ಹೊಡೆಸೋದು, ತಲೆಗೆ ಹೊಡೆಸೋದು, ಸುಮ್ಮನೆ ಆಯ್ತಾ ಇದೆಲ್ಲ. ಸೊ ಈ ವಿಚಾರಗಳಲ್ಲಿ ಪೊಲೀಸರು ವಿವೇಚನೆ ಬಳಸ್ಕೊಳ್ಳಿ, ವ್ಯವಧಾನ ಬಳಸ್ಕೊಳ್ಳಿ. ನಿಮಗೆ ನೆನಪಿದ್ರೆ ಇದೇ ಈ ಪ್ರೊಟೆಸ್ಟರ್ಸ್ ಇದ್ರಲ್ಲ ಇವರೆಲ್ಲರೂ ಕೂಡ, ಪೊಲೀಸರಿಗೊಬ್ಬರು ಕೇಳ್ತಾರೆ, ಪೊಲೀಸ್ ಸಾಬ್ ಬಚ್ಚೆ ಹೇ ಆಪ್ಕೋ, ಶಾದಿ ಹೋ ಗಯಾ ಆಪ್ಕೋ, ಶಾದಿ ಹೋ ಗಯಾ ಆಪ್ಕೋ, हाँ हो गया, बच्चे है, ज़रा होशियार रखना, होशियार रहना, उन लोगों का एग्ज़ाम का क्वेश्चन पेपर भी ಲೀಕ್ होगा, ಅವ್ರದ್ದು ಕ್ವೆಶ್ಚನ್ ಪೇಪರ್ ಲೀಕ್ ಆಗಿಬಿಡುತ್ತೆ, ಸ್ವಲ್ಪ ಹುಷಾರಾಗಿರಿ ಅಂತ ಪೊಲೀಸರಿಗೆ ಹೇಳ್ತಾರೆ. ಇದೇ ಮಕ್ಕಳು ಅಲ್ವಾ? ಪೊಲೀಸರಿಗೆ ಮಕ್ಕಳಿಲ್ವಾ? ಅವ್ರು ಯಾರೂ ನೀಟ್ ಬರೆಯೋದೇ ಇಲ್ವಾ? ಪೊಲೀಸರಿಂಥ ವಿವೇಚನೆಗಳನ್ನು ಬಳಸಿ ಐ ಎಗ್ರಿ, ನಿಮಗೊಂದು ಆರ್ಡ್ರ್ ಬಂದುಬಿಡುತ್ತೆ. ಇದೇ ಪ್ರೊಟೆಸ್ಟರ್ಸು ಪೊಲೀಸರು ತೋರಿಸ್ತಾ ಇದ್ದರು. ಹೊಡೆಯುವಂತೆ ನಟಿಸ್ತಾನೆ ಆ ಪೊಲೀಸು, ಹೊಡೆಯಲ್ಲ, ಚೆದರಿಸ್ತಾನೆ. ಯಾರ್ದು ತಲೆ ಬುರುಡೆ ಬಿಚ್ಚಲಿಲ್ಲ ಆ ಮನುಷ್ಯ. ಅಟ್ಲೀಸ್ಟ್ ಅಷ್ಟಾದರೂ ಮಾಡಿ ನೀವು. ಏನು ದೊಣ್ಣೆ ಇದೆ, ಶಕ್ತಿ ಇದೆ ಅಂಥೇಳಿ ಆ ಮಕ್ಕಳಿಗೆ ಹೊಡೆದಿದ್ದೆ, ಕೈ ಮೊಳೆ ಮುರಿದಿದ್ದೆ, ಕಾಲು ಮೊಳೆ ಮುರಿದಿದ್ದೆ. ಇದೆಲ್ಲ ಒಂದು ವೀರತನ ಏನ್ರಿ? ಇದು ವೀರತನನ? ಇದೊಂದು ಪೌರುಷನ? ಇದೊಂದು ಪುರುಷತ್ವ ಏನ್ರಿ ಇದೆಲ್ಲ? ಏನು ಸಾಹಸ, ಏನು ಪುರುಷಾರ್ಥ ಇದು ಆಗಬಾರ್ದಿತ್ತಲ್ಲ. ಸುಪ್ರೀಂ ಕೋರ್ಟ್ ಹೇಳಬೇಕೇನ್ರಿ ನೀವು ಲಾಠಿ ಚಾರ್ಜ್ ಮಾಡಿ ತಪ್ಪು ಅಂಥೇಳಿ? ನಿಮ್ಮ ಅಂತಃಪ್ರಜ್ಞೆ, ಅಂತಃಸಾಕ್ಷಿ ಇರಬೇಕಿತ್ತಲ್ಲ. ಅದೇನು ಹೇಳಿಲ್ವ ನಿಮಗೆ? ಸುಪ್ರೀಂ ಕೋರ್ಟ್ಗಿಂತ ಮುಂಚೆ ನಾನು ಮಾಡ್ತಿರೋದು ತಪ್ಪು, ನಾನು ಮಾಡ್ತಿರೋದು ಸರಿ ಅಂತ. ಮನವರಿಯದ ಕಳ್ಳತನವಿಲ್ಲ. ನಿನ್ನ ಮನಸ್ಸಿಗೆ ಗೊತ್ತಾಗದಿರುವಂಥ ಕಳ್ಳತನ ಇಲ್ಲ ಅಂತ ವಚನಕಾರರು ಯಾವತ್ತೋ ಹೇಳಿಬಿಟ್ಟಿದ್ದಾರೆ. ಇದು ಮಾಡಬೇಕಲ್ವಾ?
AK-47 ತೊಗೊಂಡು ನಿಂತು ಒಂದು ಶೂಟ್ ಮಾಡಿ ಒಂದು 3-4 ಜನ ಗಾಯಗೊಳಿಸಿದ್ದಾನೆ ರೀ ಬಿಹಾರದಲ್ಲಿ ಒಬ್ಬ ಮನುಷ್ಯ. AK-47 ಅಕ್ಸೆಪ್ಟಬಲ್ಲ ಇದು? ಅಂದರೆ ಈಗ ಜಂತರ್ ಮಂತರ್ ಪೊಲೀಸ್ಗಾದರೆ ಒಂಥರ, ಬಿಹಾರದ ಪೊಲೀಸ್ ಆದರೆ ಒಂಥರ, ಹೀಗೇನು ರೀ? ಅಲ್ಲ ಯಾರು ಆಫ್ಟರ್ ಆಲ್ ಯಾರವರೆಲ್ಲ ಮಕ್ಕಳು? ಎಕ್ಸಾಮ್ ಬರೆದಿರೋರು ಇರಬಹುದು, ಅವ್ರ ಪರವಾಗಿ ಬಂದಿರೋರು ಇರಬಹುದು, ಅವ್ರಿಗೆ ಒಂದು 25 ವರ್ಷ 30 ವರ್ಷ ಏಜ್ ಆಗಿರೋರು, ಇವ್ರಿಗೆ ಅನ್ಯಾಯ ಆಗಿರೋದು ಕಣ್ಸಕ್ಕೂ ಬಂದಿರಬಹುದು. ಲಾಠಿ ಚಾರ್ಜ್ ಸಮರ್ಥನೀಯವ? ಅದಕ್ಕೆ ಸುಪ್ರೀಂ ಕೋರ್ಟ್ ತುಂಬ ಅಸಮಾಧಾನ ಹೊರಹಾಕಿದೆ. ಇಲ್ಲಿ ಜುಲೈ 20ನೇ ತಾರೀಕು ಸಂಸತ್ ಚಲೋ ಮೆರವಣಿಗೆ ನಡೆಸಿದ್ದು CJP. ಈ ವೇಳೆ ಅಶ್ರುವಾಯು ಲಾಠಿ ಚಾರ್ಜ್ ಪ್ರಯೋಗ ಮಾಡಿದ್ದು ದೆಹಲಿ ಪೊಲೀಸರು. ನಂಬರ್ 1 ಪೊಲೀಸರು ಅಂತ ಹೇಳ್ಕೊಳ್ತಾರೆ. ಮೊಟ್ಟ ಮೊದಲ ಬಾರಿಗೆ ದೆಹಲಿ ಪೊಲೀಸರ ಕ್ರುಯಲ್ಟಿಯನ್ನು ಈ ದೇಶ ನೋಡ್ತು. ಈ ದೇಶ ಮೊದಲಾದ್ರೆ ಅಲ್ಲೊಂದಿಲ್ಲೊಂದು ಸುದ್ದಿ ಬಂದು ನೋಡ್ತಿತ್ತೇನೋ, ಈಗ ಹಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಣದಲ್ಲೂ ನೋಡ್ಬಿಟ್ರು ಅದನ್ನು. ಇವರ ಆಯಾಮಗಳು, ಈ ದೆಹಲಿ ಪೊಲೀಸರ ಅಟ್ಟಹಾಸಗಳು, ಇವರು ಅನುಸರಿಸಿದಂಥ ನೀತಿ, ಅದ್ಯಾವುದೋ ಒಂದು ಆಲ್ರೆಡಿ ಗಾಜು ಹೊಡೆದು ಹೋಗಿರೋ ಗಾಡಿ ತಂದು ನಿಲ್ಲಿಸಿರೋದು ನೋಡಿದ್ರಲ್ಲ. ಅಂದರೆ ಅವ್ರ ಮೇಲೆ ಹಾಕಬೇಕಲ್ಲ, ಹುಡುಗರ ಮೇಲೆ. ಇವರು ಹೊಡೆದಾಕಿದ್ರು, ಗಾಡಿ ಪೀಸ್ ಮಾಡಿಬಿಟ್ರು, ಪುಡಿ ಮಾಡಿಬಿಟ್ರು. ವಿದೇಶಿ ಶಕ್ತಿ, ವಿದೇಶಿ ಹೋರಾಟ, ವಿದೇಶದ ಫಂಡಿಂಗು, ಏನೋ ಒಂದು ಟ್ರೈ ಮಾಡಿದ್ರು, ಆಗಲಿಲ್ಲ. ಸೊ ಈ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಅಸಮಾಧಾನ ಹೊರಹಾಕಿದೆ. ಪೊಲೀಸ್ ಸಿಬ್ಬಂದಿ ಮೇಲಿನ ಥಳಿತ ಕುರಿತಂಥ ಪ್ರತ್ಯೇಕ ಅರ್ಜಿ ವಿಚಾರಣೆಗೂ ಕೂಡ ಒಪ್ಕೊಂಡಿದೆ. ಎಸ್, ಪೊಲೀಸರ ಮೇಲೆ ಹಲ್ಲೆ ಆಯ್ತಲ್ಲ, ಅದನ್ನು ನೀವು ಚೆಕ್ ಮಾಡಿ ಸ್ವಾಮಿ ಅಂತಾಗ ಅದನ್ನು ನಾನು ತೊಗೊಳ್ತೇನೆ ವಿಚಾರಣೆಗೆ. ಇಲ್ಲಿ ಪೊಲೀಸರಿಗೆ ಹೊಡೆದ್ಬಿಟ್ರೆ ನಾನು ಸರಿ ಅಂತ ಹೇಳ್ತಿಲ್ಲ. ಪೊಲೀಸರಿಗೆ ಹೊಡೆದ್ಬಿಟ್ರೆ ಅದ್ಭುತ ಕೆಲಸ ರೀ, ಪೊಲೀಸರು ಕೈಕಾಲು ಮುರಿದಿದ್ದೆ ಒಳ್ಳೆಯದಾಯ್ತು. ನೋ, ಅವರು ಮನುಷ್ಯರೇ ಅಲ್ವಾ? ಪೊಲೀಸರು ಇವ್ರಿಗೂ ಹೊಡೆದಿದ್ದಾರೆ, ಇವರು ಅವ್ರಿಗೂ ಹೊಡೆದಿದ್ದಾರೆ, ತನಿಖೆಗಳು ನಡೀಲಿ ವಿಚಾರಕ್ಕೆ ಅಂತ. ಪ್ರೈಮ್ ಟೈಮ್ ರೂಟೀನ್ ಮತ್ತೆ ಮುಂದುವರಿಯುತ್ತೆ.